ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಮಾದರಿ ಕಾರ್ಯಕ್ರಮ ಆಯೋಜಿಸಿ ಸೈ ಎನಿಸಿಕೊಂಡ ಕಿತ್ತೂರು ತಾಲೂಕು ಬಣಜಿಗ ಸಮಾಜ. ಹೌದು, ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಕಿತ್ತೂರು ತಾಲೂಕು ಬಣಜಿಗ ಸಮುದಾಯ ಸಹಯೋಗದಲ್ಲಿ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೋಡಗಿ, ತಾಲೂಕು ಅಧ್ಯಕ್ಷ ಬಸಲಿಂಗಪ್ಪ ಶಾಪೂರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈ ಸಿದ್ರಾಮ ಮಾರಿಹಾಳ, ನ್ಯಾಯವಾದಿಗಳು ಆದ ಕೊರಿಟೇಶ್ವರ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಚಂದ್ರ ಹಲಸಗಿ, ಹಿರಿಯ ಶಿಕ್ಷಕ ಹಾಗೂ ಸಮಾಜದ ಪ್ರಮುಖರು ಆದ ಡಾಕ್ಟರ್ ಸೋಮಶೇಖರ್ ಹಲಸಗಿ, ಹಿರಿಯೂರು ವಿರೂಪಾಕ್ಷಪ್ಪ ಮಾರಿಹಾಳ್ ಸೇರಿದಂತೆ ಸಮಾಜದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಇತರೆ ಸಮುದಾಯಗಳಿಗೆ ಬಣಜಿಗ ಸಮುದಾಯ ಮಾದರಿಯಾಯಿತು. ಈ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು, ಶಾಸಕರು, ಪೂಜ್ಯ ಶ್ರೀಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಪ್ರತಿಭಾ ವಿದ್ಯಾರ್ಥಿಗಳು, ಸಾಧಕರು, ಪದಾಧಿಕಾರಿಗಳಿಗೆ, ಹಿರಿಯರಿಗೆ ಸನ್ಮಾನ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ವಿವಿಧ ಸಮಾಜದ ಮುಖಂಡರು ಮಾತನಾಡಿದರು. ಎಲ್ಲ ಕಾರ್ಯಕ್ರಮ 1ನೇ ತೂಕ ಬಂದೇನೆ, 2ನೇ ತೂಕ ಬಂದೇನೆ, 3ನೇ ತೂಕ ಇರತ್ತನೂ ಬರ್ತಾನೆ, ಪ್ರಶ್ನೆ ಇಲ್ಲ. ನಾ ಅದನ್ನ ಕೇಳ್ತೀನಿ, ಬೇರೆದವ್ರು ನಮ್ಮನ್ನು ಯಾವ ಅವಮಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನತ್ತಿದ್ದೆ ನಮ್ಮ ವಕೀಲ. ನಾನು ಕುಂತಾಗ ಬೈರೋಡನ್ನ ಕರೆದೇನೆ ನಮ್ಮ ವಾದಿ ವಿಪಕ್ಷ ಬೈರೋಗೆಲ್ಲ ಕಿತ್ತು ಒಂದೇ ಈಗ ಎರಡು ಬೇರೆ ಇರಲಿ. ಬೈರೋಗಲ್ಲಿ ಅಷ್ಟೇ ಅಲ್ಲ, ಸಮಾಜದವ್ರು ಎಲ್ಲೇ ಇದ್ರು ಕೂಡ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನ ಮಾಡ್ಯಾವ. ಅವನು ಕೂಡ ಕೂಡಿಸ್ಕೊಂಡು ಮಾಡಿದ್ರು ಒಳ್ಳೇದಾಗ್ತೈತಿ. ಅದಕ್ಕೆ ಇದ್ದಂಥ ಕೆಲವು ಜನ ಅದಕ್ಕೆಲ್ಲ ಇರ್ತೈತಿ, ಎಲ್ಲ ಹೇಳಿದ್ರು ಸಮಾಜ ಸಂಘಟನೆ ಎಲ್ಲ ಸ್ವಲ್ಪ ಆಗೋದು ಕಷ್ಟ ಅಂದ್ರೆ ಎಲ್ಲ. ಒಟ್ಟಾರೆ ಈ ಕಾರ್ಯಕ್ರಮ ಕಿತ್ತೂರು ತಾಲೂಕಿನಲ್ಲಿ ಮಾದರಿ ಕಾರ್ಯಕ್ರಮವಾಯಿತು.